ಹೊರಡು ಅಂತೇಳಿ ಗಡಿಬಿಡಿಯಲ್ಲಿ ಒಬ್ರು ತರಕಾರಿ ಅವರು ಬಂದ್ರು. ಎಷ್ಟು ನಾವು ಬೇಗ ಹೊರಡ್ತೇವೆ ಅಷ್ಟು ಲೇಟ್ ಆಗ್ತದೆ. ನನ್ನ ಸ್ಟಿಕ್ ಮನೆಯಲ್ಲಿ ಬಾಕಿ. ಯಾವ ಸ್ಟಿಕ್ ನಿಂದು? ನನ್ನ ಕೋಲ್ ಹಿಡ್ಕೊಂಡು ಹೋಗ್ತೀವಿ. ಕೋಲ್ ಹಿಡ್ಕೊಂಡು ಅಜ್ಜರ ಕೋಲ್ ಹಿಡ್ಕೊಂಡು ಬುಲ್ಲಿ ಪೋಡ್ಚಿ ಬಾಲಿ ದಾಯ ಬುಲಿ ಪುನು ಬೇಡ ಮಗು ಏನು ಎಲ್ಲ ಮಾಡಿ ಯಾರು ಗೊತ್ತುಂಟು ಇವರು ನನ್ನ ಗಂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸ್ವಲ್ಪ ಲೇಟ್ ಆಯಿತು, ಯಾಕೆಂತ ಹೇಳಿದರೆ ನಮಗೆ ಔಟ್ಸೈಡ್ ಹೋಗ್ಲಿಕ್ಕೆ ಉಂಟು. ನನಗೆ ಈಗ ರೆಸಿಪಿ ಎಲ್ಲ ಸ್ಟಾರ್ಟ್ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಎಲ್ಲ ಬರ್ತಾ ಉಂಟು, ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಉಂಟು. ಆಮೇಲೆ ಒಂದೊಂದು ರೀತಿಯ ರೆಸಿಪಿ ಮಾಡ್ತಾ ಇರ್ತೇನೆ. ಯಾಕೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ತುಂಬ ಮಂದಿ ಈ ರೆಸಿಪಿ ಹಾಕಿ ಮೇಡಮ್, ಆ ರೆಸಿಪಿ ಹಾಕಿ ಅಂತೇಳಿ ಫೇಸ್ಬುಕ್ಕಲ್ಲಿ ಕೂಡ ಕಮೆಂಟ್ ಹಾಕ್ತಾರೆ, ಸ್ಟೋರಿಗೆ ಹಾಕ್ತಾರೆ. ಹಾಗೂ ಹಳೆ ಯೂಟ್ಯೂಬ್ ಪ್ರೀವಿಯಸ್ ವೀಡಿಯೋಸ್ಗೆ ಕೂಡ ಎಲ್ಲ ಬರ್ತಾ ಉಂಟು. ಹಾಗೆ ನನಗೆ ಕೂಡ ತುಂಬ ಸಂತೋಷ, ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತದಲ್ಲ. ಹಾಗೆ ಈಗೆಲ್ಲ ಸ್ವಲ್ಪ ರೆಸಿಪಿ ಮಾಡಲಿಕ್ಕೆ ಹೊರಡಿದ್ದೇನೆ. ಹಾಗೆ ಒಂದೊಂದು ದಿನ ಒಂದೊಂದು ರೆಸಿಪಿ ಎಲ್ಲ ಮಾಡ್ತಾ ಇರ್ತೇನೆ. ಆಮೇಲೆ ಸ್ವಲ್ಪ ಔಟ್ಸೈಡ್ ಹೊರಟದ, ಯಾಕಂತೇಳಿ ನನಗೆ ಸ್ವಲ್ಪ ತಿಂಡಿ ಎಲ್ಲ ಬೇಕು. ಮನೆಯಲ್ಲಿ ತಿಂಡಿ ಖಾಲಿಯಾಗಿದೆ. ಹಸ್ಬೆಂಡ್ ಕೂಡ ಇರ್ತಾರೆ, ಹಾಗೆ ಹೇಳಿದ್ರು ಹೋಗಿ ಬರುವ ಅಂತೇಳಿ. ಹಾಗೆ ಹೊರಟದು. ಆಗಲೇ ಹೊರಡಿದ್ದೇವೆ ನೋಡಿ. ಹೊರಡು ಅಂತೇಳಿ ಗಡಿಬಿಡಿಯಲ್ಲಿ ಒಬ್ರು ತರಕಾರಿ ಅವರು ಬಂದರು. ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಆಯಿತು. ಅವರ ಜೊತೆ ಸ್ವಲ್ಪ ಮಾತಾಡಿದ್ವಿ. ತರಕಾರಿ ಸೊಪ್ಪೆಲ್ಲ ಬಂದಿದೆ, ಒಳ್ಳೆ ಉಂಟು ಸೊಪ್ಪೆಲ್ಲ. ಅರಿವು ಸೊಪ್ಪು ಬಂತು, ಆಮೇಲೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಹಾಗೆಲ್ಲ ನಾನು ತಕೊಂಡೆ. ಅರಿವು ಸೊಪ್ಪು 2 ಕಟ್ಟೆ ತಕೊಂಡೆ. ಎಷ್ಟು ರೀ ಒಂದು ಕಟ್ಟಕ್ಕೆ? 20 ರೂಪಾಯಿ. ಆಗ್ಬೋದು ಕಡಿಮೆ, ಆದ್ರೆ ಅಂಗಡಿಯಲ್ಲಿ ಜಾಸ್ತಿ ಉಂಟು. ಒಂದು ಕಟ್ಟಕ್ಕೆ 30 ರೂಪಾಯಿ ಹೇಳ್ತಾರೆ. ಇಲ್ಲಿ ಒಂದು ಕಟ್ಟಕ್ಕೆ ಅರಿವು ಸೊಪ್ಪಿಗೆ 20 ರೂಪಾಯಿ. ಹಾಗೆ 2 ಕಟ್ಟೆ ತಕೊಂಡೆ. ಪಾಲಕ್ ತಕೊಂಡೆ, ಆಮೇಲೆ ಕೊತ್ತಂಬರಿ ಸೊಪ್ಪು ತಕೊಂಡೆ. ಮತ್ತೆ ಜೋಳ, ಫ್ರೆಶ್ ಜೋಳ ಬಂದಿತ್ತು. ನನಗೆ ತೋರಿಸ್ಬೇಕಂತ ಹೇಳಿ ಅದಕ್ಕೆ 30 ರೂಪಾಯಿ. ಒಂದು ಜೋಳಕ್ಕೆ 30 ರೂಪಾಯಿ. ಒಳ್ಳೆ ಫ್ರೆಶ್ ಉಂಟು ಮಾತ್ರ. ಆಮೇಲೆ ತೋರಿಸು ಅಂತ ಹೇಳಿದ್ದೆ ವಿಡಿಯೋದಲ್ಲಿ. ಇನ್ನು ನೋಡ ಬಂದು ತೋರಿಸ್ತೇನೆ ಫ್ರೆಂಡ್ಸ್. ಈಗ ನಾನು ಹೊರಡಿದ್ದೇನೆ. ಹಾಗೆ ಇನ್ನು ಆಲ್ರೆಡಿ ಲೇಟ್ ಆಯಿತು. ಅಷ್ಟೇ ಅಲ್ಲ, ತರಕಾರಿ ಅವರ ಹತ್ರ ಎಲ್ಲ ತಕೊಂಡು ಅವರ ಜೊತೆ ಸ್ವಲ್ಪ ಮಾತಾಡಿ, ಅವರು ಸ್ವಲ್ಪ ಮಾತಾಡಿದ್ರು. ಅಂದ್ರೆ ಎಲ್ಲಿಂದೆಲ್ಲ ನಾವು ತರಕಾರಿ ಬೆಳೆಸುದು ಅದೆಲ್ಲ ಸ್ವಲ್ಪ ಹೇಳಿದ್ರು ನಮ್ಮ ಹತ್ರ. ಹಾಗೆ ಪಾಪ ಮನೆ ಬಾಗಿಲಿಗೆ ಬರ್ತದಲ್ಲ, ಹಾಗೆ ಎಲ್ಲ ತಕೊಂಡೆವು. ಆಮೇಲೆ ಟೊಮೆಟೊ ಅದೆಲ್ಲ ಸ್ವಲ್ಪ ಸ್ವಲ್ಪ ತಕೊಂಡೆ, ತರಕಾರಿ ಎಲ್ಲ. ಆಮೇಲೆ ಅಷ್ಟೊತ್ತಾಗ ನಾನು ಒಳಗೆ ಬರುವಾಗ ನಮ್ಮ ನೇಬರೊಬ್ರು ಬಂದರು. ಅವರನ್ನು ಬಿಡ್ಲಿಕ್ಕೆ ಆಗ್ತದೆ ನೋಡಿ. ಯಾವಾಗ ಎಷ್ಟು ನಾವು ಬೇಗ ಹೊರಡ್ತೇವೆ ಅಷ್ಟು ಲೇಟ್ ಆಗ್ತದೆ. ನಮ್ದು ನೇಬರೊಬ್ರು ಬಂದರು. ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗೆ ಅವ್ರು ನಮ್ಮ ಜೊತೆಗೆ ತುಂಬ ಟೈಮಿಂದ ನಾವು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಆಯಿತು. ಅವರು ಕೂಡ ನಮಗೆ ಕಾಣ್ತಾ ಇರಲಾಯಿತು. ಹಾಗೆ ಅವರಾಗಿ ಬಂದು ಮನೆಗೆ ಬಂದು ಸ್ವಲ್ಪ ಒಂದು ಮಾತಾಡಿ ಹೋದ್ರು. ಒಂದು 20 ನಿಮಿಷ ಅಲ್ಲಿ ಹೋಯ್ತು. ಅಲ್ಲಿ 20 ನಿಮಿಷ ಮಾತಾಡಿ ಎಂತ ಮಾಡುದು, ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಹೇಳಿ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಉಂಟು ಅಂತೀವಿ. ಹಾಗೆ ಅವರು ಕೂಡ ಹೋದ್ರು. ಅವರಿಗೆ ಸ್ವಲ್ಪ ಹುಷಾರಿಲ್ಲ, ನಿಮಗೆ ಗೊತ್ತಿರ್ಬಹುದು. ನಮಗೆ ತುಂಬ ಹೆಲ್ಪ್ ಕೂಡ ಮಾಡ್ತಾರೆ ಅವರು. ಹಾಗೆ ಅವರ ಜೊತೆ ಕೂಡ ಮಾತಾಡಿ ಟೈಮ್ ಹೋದದೇ ಗೊತ್ತಾಗಿಲ್ಲ. ಹಾಗೆ ಇನ್ನು ಈಗ ಹೊರಟದು ನೋಡಿ. ಯಾವಾಗ ಹೊರಡಿದೀವಿ? ಈಗ ಆಲ್ರೆಡಿ 11:30 ಆಯಿತು. ಇನ್ನು ಇವತ್ತು ಕೂಡ ಊಟ ಹೊರಗೆ ನಮ್ಮದು. ಯಾಕೆ ನಮಗೆ ಸ್ವಲ್ಪ ಮತ್ತೆ ರೆಸಿಪಿಗಳೆಲ್ಲ ಐಟಮ್ ಎಲ್ಲ ತಂದಿದ್ದೇವೆ. ಒಳ್ಳೊಳ್ಳೆ ಅದು ಈಗ ಹೇಳುದಿಲ್ಲ, ನನ್ನ ರೆಸಿಪಿ ಬರುವಾಗ ನೀವು ನೋಡ್ತೀರಲ್ಲ ವಿಡಿಯೋದಲ್ಲಿ. ಒಳ್ಳೊಳ್ಳೆ ನೋಡಿ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಬರ್ತಾ ಉಂಟು. ಆಮೇಲೆ ಇನ್ನು ಹೊರಡ್ತೇವೆ ಫ್ರೆಂಡ್ಸ್. ನೋಡಿ ನನ್ನ ಹೀರೋ ಕೂಡ ಇದ್ದಾರೆ. ಹಾಗೆ ಅವರು ಹೇಳಿದ್ರು ಹೋಗಿ ಬರುವ ಅಂತ. ಮತ್ತೆ ಸಂಜೆ ಎಲ್ಲ ಆಗುದಿಲ್ಲ. ಸಂಜೆ ಅಂತ ಹೇಳಿದ್ರು ನಮ್ದೆಲ್ಲ ವಿಡಿಯೋ ಎಡಿಟಿಂಗ್ ಎಲ್ಲ ಉಂಟು. ವಿಡಿಯೋ ಅಪ್ಲೋಡ್ ಮಾಡಬೇಕು. ಮತ್ತು ಒಳ್ಳೊಳ್ಳೆ ವಿಡಿಯೋ ನಿಮಗೆ ನೋಡಿ. ನನ್ನ ಕುಕ್ಕಿಂಗ್ದು ಕೂಡ ತುಂಬ ಅಮೂಲ್ಯವಾದ ವಿಡಿಯೋ ಅಂತ ಹೇಳ್ಬೋದು. ಅಮೂಲ್ಯ ಅದು ಕೂಡ, ಅದಕ್ಕೆ ಕೂಡ ಒಳ್ಳೆ ವ್ಯಾಲ್ಯೂ ಉಂಟು. ಆದ್ರೆ ಒಳ್ಳೆ ವ್ಯಾಲ್ಯೂ ರೆಸ್ಪಾನ್ಸ್ ಎಲ್ಲ ಬರ್ತಾ ಉಂಟು. ಹಾಗೆ ಮತ್ತೆ ತಲೆಗೆ ಸ್ನಾನ ಮಾಡಿದ್ದೇನೆ ನೋಡಿ. ಫುಲ್ ಕೂದಲು ಒತ್ತೆ ಉಂಟು. ಹಾಗೆ ಕ್ಯಾಮರಾದಲ್ಲಿ ಆ ರೀತಿ ಕಾಣ್ತಾ ಉಂಟು. ಇನ್ನು ಹೊರಡುವ. ಆಮೇಲೆ ನೋಡಿ ನಿಮ್ಮ ರೆಸಿಪಿ ಎಲ್ಲ, ಅದು ಕೂಡ ಎಲ್ಲ ಅದ್ಭುತವಾದ ವಿಡಿಯೋ. ಹಾಗೆ ಸೂಪರ್ ಆಗಿ ಬರ್ತಾ ಉಂಟು. ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಉಂಟು. ಹೀಗೆ ನಿಮ್ಮ ಸಪೋರ್ಟ್ ಪ್ರೀತಿ ಹೀಗೆ ಇರಲಿ. ಇನ್ನು ಹೊರಡುವಲ್ಲ ರೀ, ಇನ್ನು ಬೇಗ ಹೊರಡ್ತೇವೆ. ಇನ್ನು ಅಲ್ಲಿ ಕೂಡ ಟೈಮ್ ಆಗ್ತದೆ. ನನಗೆ ಮೇನ್ ಕೊಚ್ಚಿನ್ ಬೇಕರಿ ಹೋಗ್ಬೇಕು. ಯಾಕೆ ತಿಂಡಿ ಖಾಲಿ ಆಗಿದೆ. ಮೇನ್ ಸ್ವಲ್ಪ ಸ್ವಲ್ಪ ಉಂಟು. ನಮ್ಮ ಫೇವ್ರೇಟ್ ಬೇಕರಿ, ಅಲ್ಲಿಗೆ ಹೋಗುದು ನಾವು. ಯಾಕೆ ಹೇಳಿದ್ರೆ ಸ್ವಲ್ಪ ತಿಂಡಿ ಉಂಟು, ಮತ್ತೊಮ್ಮೆ ತಂದಿಡುವ ಅಂತೇಳಿ. ಮಕ್ಕಳಿಗೆಲ್ಲ ಬೇಕಲ್ಲ ತಿನ್ಲಿಕ್ಕೆಲ್ಲ. ಓಕೆ ಬಾಯ್. ನೋಡಿ ನಾವು ಹೊರಡಿದ್ದೇವೆ ಫ್ರೆಂಡ್ಸ್. ಆದ್ರೆ ಒಂದು ನನ್ನ ಸ್ಟಿಕ್ ಮನೆಯಲ್ಲಿ ಬಾಕಿ. ಯಾವ ಸ್ಟಿಕ್ ನಿಂದು? ನನ್ನ ಕೋಲ್ ಹಿಡ್ಕೊಂಡು ಹೋಗ್ತೀವಿ. ಕೋಲ್ ಹಿಡ್ಕೊಂಡು ಅಜ್ಜರ ಕೋಲ್ ಹಿಡ್ಕೊಂಡು ಮತ್ತೆ ಅದನ್ನು ಮೊಬೈಲಿಗೆ ಇದು ಮಾಡಲಿಕ್ಕೆ ನನಗೆ ಈಗ ಮರ್ತಾಯ್ತು.
ನಾನು ಸ್ಟಿಕ್ ಅಂತ ಹೇಳಿ ಅರ್ಜೆಂಟ್ ಒಂದು ಕೋಲು ಕಟ್ಟುವ ಅದಕ್ಕೆ ಮೊಬೈಲಿಗೆ. ಗಡಿಬಿಡಿ ಆಯ್ತು ನೋಡಿ, ನಾನು ಅಲ್ಲೇ ಇಟ್ಟಿದ್ದೆ. ನಾನು ಈಗ ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ವಿಡಿಯೋ, ಕೈ ನೋವಾಗ್ತದೆ. ಈಗ ಇಡಬೇಕಲ್ಲ ಕ್ಯಾಮರಾ, ಅಲ್ಲಿ ನಿಮ್ಗೆ ವಿಡಿಯೋ ಮಾಡ್ತೇನೆ ಆಯ್ತಾ? ಆಯ್ತು, ನೆಕ್ಸ್ಟ್ ತರ ಇಲ್ಲಿ ಫಿಕ್ಸ್ ಮಾಡುತ್ತಲ್ಲ. ಅದೇ ಇಲ್ಲಿ ಕಾರಲ್ಲಿ ನಮ್ಮಲ್ಲಿ ಇಲ್ಲ ಅದು, ಕಾರಲ್ಲಿ ಒಂದು ಫಿಕ್ಸ್ ಮಾಡುದಿಲ್ಲ, ಇನ್ನು ನೆಕ್ಸ್ಟ್ ತರಬೇಕಲ್ಲ ನಾನು. ನೋಡಿ ಅದು ಮರ್ತೋಯ್ತು. ಮಕ್ಕಳು ಮತ್ತೆ ಇವರು ಹೇಳಿದ್ರು ಒಮ್ಮೆ, ನಾನು ಅಲ್ಲೇ ಇಟ್ಟುಬಿಟ್ಟೆ. ಕೈಲಿ ಇಡ್ತಿದ್ದೇನೆ ಅಂತ ಹೇಳಿ ನನ್ನ ಅನಿಸಿಕೆ ಎಲ್ಲಿ ಹೊರಟದು? ಕೊಚ್ಚಿನ್ ಬೇಕರಿ ಅಲ್ಲ, ಫಸ್ಟ್ ಹಸ್ಬೆಂಡ್ ಒಬ್ರು ಫ್ರೆಂಡ್ ಅನ್ನೇನು ಮೀಟ್ ಆಗ್ಲಿಕ್ಕೆ ಉಂಟಂತೆ. ಹಾಗೆ ಅಲ್ಲಿಗೆ ಹೋಗಿ ಅವರಲ್ಲಿ ಮೀಟ್ ಆಗಿ ಆಮೇಲೆ ಅಲ್ಲಿಂದ ಹೋಲ್ಸೇಲ್ ಸ್ವಿಚ್ ಅಂಗಡಿ, ಸ್ವಿಚ್ ವೈರ್ ಎಲ್ಲ ಹೋಲ್ಸೇಲ್ ಅಂಗಡಿ ಮಂಗಲದೇವಿ ಹತ್ರ ಉಂಟು, ಅಲ್ಲಿ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಹೋಗಿ ಅವ್ರದ್ದು ಮಾತಾಡಿ ಆಮೇಲೆ ಅಲ್ಲಿಂದ ಕೊಚ್ಚಿನ್ ಬೇಕರಿ ಹೋಗಿ ಆಮೇಲೆ ಅಲ್ಲಿಂದ ಗ್ರೀನ್ ಪಾರ್ಕಿಗೆ ಹೋಗಿ ವೆಜ್ ಊಟ ಮಾಡಿ ಆಮೇಲೆ ಬರ್ತದೆ. ಹಾಗೆ ಇವರದೊಂದು ಕೆಲಸ ಮುಗಿಸಿ ಬಂದರು, ಹೋಗಿ ಅಲ್ಲಿಂದ ಅವರ ಫ್ರೆಂಡ್ ಅದನ್ನು ಮೀಟ್ ಆಗಲಿಕ್ಕೆ ಮಾಡಿ ಅವರು ಬಂದರು. ಇನ್ನು ನಾವು ಕೊಚ್ಚಿನ್ ಬೇಕರಿ ನಮ್ಮ ಪರ್ಮನೆಂಟ್ ಬೇಕರಿ ಅಲ್ಲಿಗೆ ಹೊರಟಿದ್ದೀವಿ. ಈ ಮಂಗಲದೇವಿ ಬಂದಾಯ್ತು. ಮಂಗಲದೇವಿಯಲ್ಲಿ ಫ್ರೆಂಡ್ ಎಂದು ಹೋಲ್ಸೇಲ್ ಶಾಪಿಗೆ ಹೋಗಿ ಆಯ್ತು, ಸ್ವಲ್ಪ ಮಾತಾಡ್ಲಿಕ್ಕೆ ಅಲ್ಲಿ ಆಯ್ತು. ಅಲ್ಲಿ ಆಗಿ ಈಚೆ ಬಂದಿದ್ದೀವಿ. ಇನ್ನು ನಮ್ಮ ಪಯಣ ಕೊಚ್ಚಿನ್ ಬೇಕರಿ ರೈಟ್ ಹೋಯ್. ನೋಡಿ ತಿನ್ನೋದು ನೋಡಿ, ಹಸಿವಾಗ್ತದೆ ತುಂಬ. ಒಂದರಿಂದ ಆಯ್ತು, ಎರಡನೇ ತಿನ್ನೋದು. ನೋಡಿ ಊಟ ಮಾಡೋ ಗೌಜಲ್ಲಿ ನೋಡೋದೇ ಇಲ್ಲ, ಸರಿ ಬ್ಯಾಟಿಂಗ್ ಆಗ್ತಾ ಉಂಟು. ಹಸಿವೆ ಆಗುದಿಲ್ಲ, ಊಟ ಮಾಡ್ಬೇಕಲ್ಲ. ಹಸಿವೆ ಅಂದ್ರೆ ಅಲ್ಲಿ ಒಂದು ಬೋಂಡ ತಿಂದಿರೋ, ಒಂದು ಬೋಂಡ ಆಯ್ತಲ್ಲ ಒಟ್ಟೊಳಗೆ ಹಾಗೆ ಹೇಗೆ ಊಟ ಮಾಡಬೇಕು. ಮತ್ತೆ ನಾವು ವೆಜ್ ಹಾಗೆ ನೋಡಿ ಪೆಪ್ಪರ್ ಡ್ರೈ ಬಂತು. ಪೆಪ್ಪರ್ ಡ್ರೈ ಟೇಸ್ಟ್ ನೋಡ್ತೀನಿ. ಬಿಸಿ ಉಂಟು ಬಾಯಿಗೆ ಹಾಕುವಾಗ, ಮತ್ತೆ ಬಾಯಿ ಹೊತ್ತೊಯ್ದು ಅಂತ ಬೇಡ. ಎಲ್ಲ ಬಿಸಿ ಇಲ್ಲ ಅಷ್ಟು. ಮಶ್ರೂಮ್ ಪೆಪ್ಪರ್ ಡ್ರೈ. ಏ ಶಮ್ಮಿ ಚಮ್ಮಿ ಎಂತ ಕುಡಿಯುದು? ಲೆಮನ್ ಸೋಡಾ ಸೂಪರ್ ಆಗಿದೆ, ಟೇಸ್ಟ್ ಆಗಿದೆ. ಮಶ್ರೂಮ್ ನೋಡಿ ಅಂತ ಎಂತ ಟೇಸ್ಟ್ ಉಂಟು. ಮಶ್ರೂಮ್ ಹೆಲ್ತಿಗೆ ತುಂಬ ಬೆಸ್ಟ್. ಈಗ ನಾವು ಗೋಬಿ ಮಂಚೂರಿ ಎಲ್ಲ ತಿನ್ನೋದಿಲ್ಲ, ಬಿಟ್ಟಿದ್ದೇವೆ ಅದನ್ನು. ತುಂಬ ಸಮಯ ಆಯ್ತಲ್ಲ ಗೋಬಿ ತಿನ್ನೋದು, ಯಾಕಂದ್ರೆ ಮನೇಲಿ ತಂದು ಮಾಡ್ತೇವೆ ನಾವು, ಕ್ಲೀನ್ ಮಾಡ್ಕೊಂಡು ಮಾಡ್ತೇವೆ. ಔಟ್ಸೈಡ್ ಬೇಡ ಅಂತ ಹೇಳಿ ಇಲ್ಲಿ ಕ್ಲೀನ್ ಉಂಟು ತುಂಬ. ಆದರೆ ಮಶ್ರೂಮ್ ಜಾಸ್ತಿ ತಿಂತೇವೆ. ಮಶ್ರೂಮ್ ಮತ್ತು ಪನ್ನೀರ್, ಬೇಬಿ ಕಾರ್ನ್ ಒಳ್ಳೆ ವೆಜ್ಜಲ್ಲಿ ಒಳ್ಳೆ ಆಗ್ತದೆ. ಲೈಮ್ ಸೋಡಾ ಜ್ಯೂಸ್ ಅಲ್ಲ, ಲೈಮ್ ಸೋಡಾ ಕುಡಿತಿದ್ದಾರೆ ನೋಡಿ. ಈಗ ಜೀರ್ಣಕ್ಕೆ ಅದು ಪಾನ್ ಬೀಡ ಬೇಡ ಅಂತ ಹೇಳಿದೆ ನಾನು, ಬೇಡ ಅಂತ ನೋಡಿ ಹಠದಲ್ಲಿ ತೆಗೆಸಿ ಕೊಟ್ಟರು ಪಾನ್ ಬೀಡ. ಅದಕ್ಕೆ ನನಗೆ ಪೇಪರ್ ಇರ್ತದೆ. ಅವರು ಪಾನ್ ಬೀಡ ತಿಂತಿದ್ದಾರೆ. ಈಗ ನನಗೆ ಬೇಡ ಹೇಳಿದ್ ನಾನು ತಿಂದೆ. ಬಾಯಿ ನೋಡಿ ಬಾಯಿ. ಕೈ ತೆಗಿ ಮೇಲೆ ಹೋಯ್ತಾ? ಮನೆಗೆ ನೋಡಿ ಇಷ್ಟೆಲ್ಲ ತಿಂಡಿ ಎಲ್ಲ ತಕೊಂಡು ಮನೆಗೆ ಬಂದದ್ದು. ಚಿನ್ನು ಸ್ಕೂಲಿಂದ ಬಂದು ಈಗ ತಿಂಡಿ ಎಲ್ಲ ತಿಂತಾ ಇದ್ದಾಳೆ.
ಇವತ್ತು ಮಮ್ಮಿ ಡ್ಯಾಡಿ ಕೊಚ್ಚಿನ್ ಬೇಕರಿಗೆ ಹೋಗಿ ತಿಂಡಿ ಎಲ್ಲ ತಂದರು. ಹಾಗೆ ಸಮೋಸ ಎಲ್ಲ ತಿಂದಾಯ್ತು ಇವಳು. ಈಗ ಒಂದಲ್ಲ ಎರಡೆರಡು ತಿಂದ್ಲು. ಈಗ ಅಮ್ಮನ ಸಮೋಸ ನೋಡಿ, ಅಮ್ಮನ ಸಮೋಸ ಸಾವಳಿಗೆ ನೋಡಿ, ಪಂಜಾಬಿ ಸಮೋಸ. ಈ ಸಮೋಸದಲ್ಲಿ ಬೀನ್ಸ್ ಕ್ಯಾರೆಟ್ ನೋಡಿ, ಅದು ಬೀನ್ಸ್ ಕ್ಯಾರೆಟ್ ಬಟಾಟೆ ಎಲ್ಲ ಹಾಕಿಕೊಂಡು ಒಳ್ಳೆ ಚಂದ ಮಾಡಿಕೊಂಡು ಕೊಡ್ತಾರೆ. ಖಾರ ಸಹ ಕಮ್ಮಿ, ದೊಡ್ಡ ಖಾರ ಇಲ್ಲ ಅದರಲ್ಲಿ. ಚಂದ ಮಾಡಿಕೊಂಡು ಆ ಸಮೋಸ ತಿನ್ಲಿಕ್ಕೆ ಒಂದು ಟೇಸ್ಟ್. ಅದು ಬೇರೆ ಯಾವ ಬೇಕರಿಯಲ್ಲಿ ಸಹ ಬರುತ್ತೆ, ಯಾವ ಬೇಕರಿಯಲ್ಲಿ ಇಲ್ಲ ಆ ಟೈಪಲ್ಲಿ. ಅಲ್ಲಿ ಕೇರಳ ಸಮೋಸ ಬೇರೆ, ಅದು ಖಾಲಿ ವೆಜ್ ಇದನ್ನು ಯಾವುದನ್ನು ಕ್ಯಾಬೇಜ್ ಬೀಟ್ರೋಟ್ ಅಂತ ಎಲ್ಲ ಹಾಕೊಂಡು ಮಾಡೋದು. ಬರೀ ಚಂದ ಆಗ್ತದೆ ತಿನ್ಲಿಕ್ಕೆ ಸಹ. ಮತ್ತೆ ನೋಡಿ ಇದು ಚಿಪ್ಸ್, ಇದು ಓಪನ್ ಮಾಡಿ ಆಯಿತು. ಮರಗೆಣಸು ಚಿಪ್ಸ್ ಇದು ನೋಡಿ, ಅದು ಸಹ ಓಪನ್ ಆಯಿತು. ಇದು ಫ್ಲವರ್, ಇದು ನೋಡಿ ಚಂದ ಉಂಟು. ಇದು ಭಾರಿ ಲೈಟ್ ಸ್ವೀಟ್, ತಿಂದರೆ ಇಡೀ ಪ್ಯಾಕೆಟ್ ತಿನ್ನುವಂತ ಆಗ್ತದೆ, ಹಾಗೆ ಅಷ್ಟು ಖುಷಿ ಆಗ್ತದೆ. ಕಾರ್ನ್ ಮಿಕ್ಸರ್ ನೋಡಿ, ಇದು ಒಳ್ಳೆ ಉಂಟು ನೋಡಿ. ಮತ್ತು ಇದು ಮಿಕ್ಸ್ಡ್ ಇದು ಸ್ವೀಟ್ಸ್. ಮತ್ತು ನೋಡಿ ಹೋಳಿಗೆ, ಇದು 4 ದಿವಸಕ್ಕೆ ಮಾತ್ರ ವ್ಯಾಲ್ಯೂ, ಮತ್ತು 4 ದಿವಸ ನಂತರ ತಿನ್ನಲಿಕ್ಕೆ ಇಲ್ಲ, ಆ ಟೈಪಲ್ಲಿ ಉಂಟು. 4 ಹೋಳಿಗೆಲ್ಲ ಹಾಗೆ ಅಷ್ಟೇ. ಮತ್ತು ಇದು ಚಿಕ್ಕಿ ನೋಡಿ, ಚಿಕ್ಕಿ ಅದಕ್ಕೆಲ್ಲ ಡೇಟ್ ಎಲ್ಲ ಹಾಕಿರ್ತಾರೆ, ರೇಟ್ ಎಲ್ಲ ಯಾವ ಲಾಸ್ಟ್ ಡೇಟ್ ಎಲ್ಲ ಅಲ್ಲೇ ಹಾಕಿರ್ತಾರೆ. ಅಲ್ಲೆಲ್ಲ ಐಟಮ್ ಹೀಗೆ. ಇದು ಸಹ ಹಾಗೆ ರೇಟ್, ಮ್ಯಾನುಫ್ಯಾಕ್ಚರ್ ಡೇಟ್, ಲಾಸ್ಟ್ ಬಿಫೋರ್, ಬೆಸ್ಟ್ ಬಿಫೋರ್ 30 days ಅಂತ ಹಾಕಿದ್ದಾರೆ ನೋಡಿ. ಅಲ್ಲಿ ತಿಂಡಿ ಹಾಗೆ ಫ್ರೆಶ್ ತಿಂಡಿ. ಮತ್ತೆ ಇದು ಅಪ್ಪ ರೇಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ತಿಂಡಿ ಒಳ್ಳೆದುಂಟು. ಒಳ್ಳೆ. ಇದು 4 ದಿವಸ ಮಾತ್ರ ಇಡ್ಲಿಕ್ಕೆ, 4 ದಿವಸ ನಂತರ ತಿನ್ಲಿಕ್ಕಿಲ್ಲ ಹಾಗೆ. ಇದು ಬಿಸ್ಕೆಟ್, ಇದು ಗೋಧಿಯ ಬಿಸ್ಕೆಟ್, ಗೋಧಿ ಬಿಸ್ಕೆಟ್ ಒಳ್ಳೆ ಟೇಸ್ಟ್ ಉಂಟು ಇದು ಮಾತ್ರ. ಇಲ್ಲಿ ನೋಡಿ ಮಿಕ್ಸ್ಡ್ ಇದು ಫ್ರೂಟ್ ಅಲ್ಲ, ಮಿಕ್ಸ್ಡ್ ಸ್ವೀಟ್ಸ್ ಎಲ್ಲ ಫ್ರೆಶ್ ಬಂದಿದೆ. ಅದು ಅವರೇ ಅಲ್ಲಿ ಹೇಳಿದ್ರು ಮಿಕ್ಸ್ಡ್ ಫ್ರೂಟ್ ಇದು ಹಾಕಿ ಕೊಡ್ತಾರೆ ಅಂತ. ಇದು ಮಸಾಲೆ ಗಡ್ಡೆ ನೋಡಿ, ಒಳ್ಳೆ ಟೇಸ್ಟ್ ಉಂಟು ಮಸಾಲೆ ಗಡ್ಡೆ ಎಲ್ಲ. ಕೆಲವು ಕಡೆ ಬೇಕರಿಯಲ್ಲಿ ಎಲ್ಲ ನೋಡಿ ಒಳ್ಳೇದಿರುದಿಲ್ಲ ತಿಂಡಿ ಎಲ್ಲ, ಒಮ್ಮೆ ಯಾವ್ದು ಸ್ಟಾಕ್ ಅನ್ನು ಕೊಡ್ತಾರೆ. ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಎಕ್ಸ್ಪೈರ್ ಡೇಟ್ ಇಲ್ಲ. ಇದೆಲ್ಲ ನೋಡಿ, ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೋಡಿ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ, ರೇಟ್ ಬೆಸ್ಟ್ ಬಿಫೋರ್ 30 days ಅಂತ ಹಾಕಿದ್ದಾರೆ ಎಲ್ಲ ಕ್ಲೀನ್ ಆಗಿ. ಫ್ರೂಟ್ಸ್ ಬಿಸ್ಕೆಟ್, ಫ್ರೂಟ್ ಬಿಸ್ಕೆಟ್ ಬೆಸ್ಟ್ ಬಿಫೋರ್ 40 days ಅಂತ ಹಾಕಿದ್ದಾರೆ. ಇದು ನೋಡಿ, ಇಲ್ಲಿ ನೋಡಿ ಕಾಣ್ತಾ ಇಲ್ಲ. ಆಮೇಲೆ ಇದು ಬನ್ ನೋಡಿ, ಇದು 4 days ಮಾತ್ರ, 4 ದಿವಸ ಮಾತ್ರ ಇದೆ. ಸ್ವೀಟ್ ಬನ್ ಡ್ರೈ ಫ್ರೂಟ್ಸ್. ಇದು ನೋಡಿ ಬ್ಲೌಸ್ ತಂದದ್ದು ಹೊಸತ್ತು ಸ್ಟಿಚ್ ಮಾಡಿಕೊಂಡು, ಸ್ವಲ್ಪ ಇಲ್ಲಿ ಟೈಟ್ ಉಂಟಂತೆ ಚೆಸ್ಟ್ ಅಲ್ಲಿ, ಆಗ ವಾಪಸ್ ರಿಟರ್ನ್ ಕೊಡ್ಲಿಕ್ಕೆ ಹೋಗ್ತಿದ್ದೆ ನಾನು. ಸರಿ ಮಾಡಿ ಬರ್ತೇನೆ ಈಗ. ಕೂಡಲೇ ಮಾಡಿ ಕೊಡ್ತಾರೆ ನಮ್ಮ ಟೈಲರ್, ಹತ್ರ ಟೈಲರ್ ಮಾಡಿ ಬರ್ತಾರೆ. ಹೋಗಿ ಬರ್ತೇನೆ ನಾನು. ಎಲ್ಲಿದ್ದಾರೆ ನೋಡಿ, ಹಾಗೆ ಅವರು ಹೋಗಿ ಬರ್ತಾರೆ. ರಿಪೇರಿ ಹೋಗಿ ಅಲ್ಲಿ ಮಾಡಿಸಿ ಬರ್ಬೇಕು. ರಿಪೇರಿಗೆಲ್ಲ ಅಂದೇ ಕೆಲಸ, ಎಂತ ಮಾಡುದು, ನಾವು ಹೋಗ್ಬೇಕಲ್ಲ. ಬಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಈಗ ನಾವು ಒಂದು ರೀಲ್ಸಿಗೆ ಹೊರಡಿದ್ದೇವೆ. ಆಗದಿಂದ ಹೊರಡ್ತಾ ಇದ್ದೇವೆ. ಮತ್ತೆ ಈ ಸ್ಯಾರಿ ಉಂಟಲ್ಲ, ಈ ಸ್ಯಾರಿ ಉಡ್ಲಿಕ್ಕೆ ತುಂಬಾ ಉಪದ್ರ ಕೊಟ್ಟಿತ್ತು ನನಗೆ. ಇದು ಎಂತ ಗೊತ್ತುಂಟ, ಸ್ವಲ್ಪ ಕಾಟನ್ ಮತ್ತೆ ಸಿಲ್ಕ್ ಮಿಕ್ಸ್. ಹಾಗೆ ಸ್ವಲ್ಪ ಹಸ್ಬೆಂಡ್ ಅಲ್ಪ ತುಂಬಾ ತಗೊಂಡು ಇವತ್ತು ನಾನು, ಅವರೇ ತುಂಬಾ ಕೂತ್ಕೊಂಡು ಬಿಟ್ರು. ಯಾಕೆ ಗೊತ್ತುಂಟ, ಅವರು ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದ್ರು. ಆಮೇಲೆ ಹೇಳಿದ್ರು ಸ್ವಲ್ಪ ಉದಾಸೀನರಾಗಿ ಮಾಡಿದ್ರು. ನಾನು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೇನೆ ಆಲ್ರೆಡಿ, ಬೇಡ ಅಂತ. ಆಮೇಲೆ ಹೊರಡು ಹೋಗು ಅಂತ ತಲೆ ತಿಂದರು. ಹಾಗೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಬೇಗ ಹೋಗ್ಬೇಕು ನಾವು, ಯಾಕಂದರೆ ಕತ್ತಲೆ ಆದರೆ ಶೂಟಿಂಗ್ ಚೆಂದ ಬರೋದಿಲ್ಲ. ಕತ್ತಲೆ ಆಗ್ತಾ ಬಂತು, 5:30 ಆಯ್ತು. ಹಾಗೆ ನಾವಿನ್ನು ಹೊರಡಿದ್ವಿ, ನಾವು ಅಲ್ಲಿ ಸಿಗ್ತೇವೆ. ಮತ್ತು ಇಲ್ಲಿ ತಿನ್ಲಿಕ್ಕೆ ಉಂಟು ತಿಂಡಿ. ಹಾಗೆ ಇವಳಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸಲ್ಲಿ ಇತ್ತು. ಹಾಗೆ ಕ್ಲಾಸ್ ಮುಗಿಸಿ ಹೋಮ್ವರ್ಕ್ ಎಲ್ಲ ಆಯಿತು, ಅವಳದ್ದು ಹೋಮ್ವರ್ಕ್ ಎಲ್ಲ ಫಿನಿಶ್ ಆಗಿ ಈಗ ಹೊರಟದ್ದು. ನಾವೀಗ ಇಲ್ಲಿಗೆ ಹೋಗ್ತಿದ್ದೇವೆ. ಸಾರಿ ಉಡ್ಲಿಕ್ಕೆ ತುಂಬಾ ಹೊತ್ತಾಯ್ತು. ನಾನು ಅದಕ್ಕೆ ನೆರಿಗೆ ಹಿಡಿಯುದು, ಸಾರಿ ಇದು ಹಿಡಿಯುದು, ಸರಗ ಹಿಡಿಯುದು, ನೆರಿಗೆ ಹಿಡಿಯುದು ಎಲ್ಲ ಮಾಡಿ ಆಯ್ತು. ಅವರೇ ಮಾಡಿದ್ರು. ಯಾಕೆ ಈ ಸಾರಿ ನಂಗೆ ಇನ್ನು ಎಂತ ಮಾಡಿದ್ರೆ ಗೊತ್ತಾಗುದಿಲ್ಲ, ಕೋಪ ಬಂದಿದೆ ಸಾರಿ. ಅದು ಚಿನ್ನಿಗೆ ಉಯ್ಯಲ್ ಹಾಕಲ್ಲ, ಸ್ಟಾರ್ಟಿಂಗ್ ಹಾಕುವಾಗ ಕರೆಕ್ಟ್ ಒಳ್ಳೆ ರೀತಿಯಲ್ಲಿ ಇದಾಯ್ತು. ಮೊದಲು ಹಾಕಿದ್ದೆ ನಾನು ಫಸ್ಟಿಗೆ, ಆಗ ಸ್ವಲ್ಪ ಸರಿಯಾಗಿ ನಿಂತಿತ್ತು. ಆಮೇಲೆ ವಾಶ್ ಮಾಡಿ ಆದ ಮೇಲೆ ನೋಡಿ ಹೀಗೆ ಉಂಟು. ಆದರೂ ಇದು ಮೆಟೀರಿಯಲ್ ಸ್ವಲ್ಪ ಮಿಕ್ಸ್ ಉಂಟು. ಹಾಗೆ ಇನ್ನು ಹೊರಡುವ, ಇನ್ನು ಅಲ್ಲೆಲ್ಲ ಹೋಗಿ ರೀಲ್ಸ್ ಮಾಡಿ ನಿಮ್ಮ ಜೊತೆ ಅಲ್ಲಿ ಕೂಡ ಮಾತಾಡ್ತೇನೆ. ಟೈಮ್ ಆಗ್ತದೆ. ಓಕೆ, ಹೋದೆವು, ಹೋಗಿ ಎಲ್ಲ ರೀಲ್ಸ್ ಎಲ್ಲ ಮಾಡಿ ಬಂದೆವು. ರೀಲ್ಸ್ ಮಾಡಿ ಬರುವಾಗ ತುಂಬಾ ಕತ್ತಲೆ ಇತ್ತು. ನಾವು ಎನಿಸಿದ ಒಂದು, ಅಲ್ಲಿ ಆದದ್ದು ಒಂದು. ಅಲ್ಲಿ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡಿಕಾಗಿಲ್ಲ, ಯಾಕೆಂದ್ರೆ ಸ್ವಲ್ಪ ದೂರ ಹೋಗಿದ್ದೆವು ನಾವು. ಹೋಗುವಾಗ ಸಹ ಲೇಟ್ ಆಗಿದೆ. ಮತ್ತೆ ಹೋಗಿ ಎಷ್ಟು ಬೇಗ ಕತ್ತಲಾಗ್ತದೆ ಹೇಳಿಲ್ಲ.
ನಮ್ಗೆ ಅಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ತುಂಬಾ ದೂರ ಹೋದದಲ್ಲ, ಆಮೇಲೆ ಬರುವಾಗ ಸ್ವಲ್ಪ ಚಿಕನ್ ಕೂಡ ಹಿಡ್ಕೊಂಡು ಬಂದಿದ್ದೀವಿ, ಸ್ವಲ್ಪ ಕಬಾಬ್ ಮಾಡುವ ಅಂತೇಳಿ. ಅಲ್ಲ ರೀ, ಹೋಟೆಲ್ ಬೇಡ ಅಂತೇಳಿ. ಹಾಗೆ ನಾನು ಇದು ಮಾಡಿದೆ, ಬೇಳೆ ಸ್ವಲ್ಪ ದಾಲ್ ಮಾಡಿದ್ದೇನೆ ಪದಾರ್ಥಕ್ಕೆ, ನೈಟ್ ಊಟಕ್ಕೆ ದಾಲ್ ಕೂಡ ಆಗಿದೆ. ಆಮೇಲೆ ಕಡ್ಲೆ ಮತ್ತೆ ಇದು ಎಂತ ಕಡ್ಲೆ ಮತ್ತೆ ನಮ್ಮಲ್ಲಿ ಒಂದು ಗಡ್ಡೆ ಆಗ್ತದಲ್ಲ, ನಾವು ಮೊನ್ನೆ ತೋರಿಸಿ ನಮ್ಮ ತೋಟದಲ್ಲಿ ತುಪ್ಪ ಗೆಣಸು, ಅದರದ್ದು ಕೂಡ ತುಪ್ಪ ಗೆಣಸು ಮತ್ತೆ ಕಡ್ಲೆ ಸುಕ್ಕ ಉಂಟು. ಆಮೇಲೆ ಇದು ಎಂತ ಬೇಳೆ ಸಾರು ರೆಡಿ ಆಗಿದೆ. ಹಾಗೆ ಮತ್ತೆ ಬರುವಾಗ ನಾನು ಇವತ್ತು ಹೇಳಿದೆ ಎಂತ ಬೇಡ ಹೋಟೆಲ್, ನಾನು ಜ್ಯೂಸ್ ಎಲ್ಲ ಕುಡಿದು ಬಂದೆವು. ಅಲ್ಲಿ ನಾವು ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಎಷ್ಟು ಬೇಗ ಕತ್ತಲಾಗ್ತದೆ ಹೇಳಿ ಕೂಡ ಇಲ್ಲ. ನಮ್ದು 2 ರೀಲ್ ಆದ ಕೂಡಲೇ ಕತ್ತಲಾಯ್ತು. ಮತ್ತೆ ಅಲ್ಲಿಂದ ನಾವು ಸೀದಾ ಹೊರಟೆವು. ಆಮೇಲೆ ಹಸ್ಬೆಂಡ್ ಹೇಳಿದ್ರು ಚಿಕನ್ ಬೇಕಾ ಕೇಳಿದ್ರು, ಕಬಾಬ್ ಎಲ್ಲ ನಾನು ಬೇಡ ಹೇಳಿದೆ. ಯಾಕೆಂತ ಹೇಳಿದ್ರೆ ಚಿಕನ್ ತಕೊಂಡು ಮನೆಯಲ್ಲಿ ಮಾಡುವ, ಅದು ಎಷ್ಟುಂಟು ಸಿಂಪಲ್ ಅಲ್ಲಿ ಆಗ್ತದಲ್ಲ ಬೇಗ. ಎಲ್ಲ ಪದಾರ್ಥ ಎಲ್ಲ ರೆಡಿ ಉಂಟು, ಅನ್ನ ಕೂಡ ರೆಡಿ ಉಂಟು. ಹಾಗೆ ಇನ್ನು ಕಬಾಬ್ ಎಲ್ಲ ಮಾಡಿ ಮಸಾಲೆ ಎಲ್ಲ ಹಚ್ಚಿ ಮತ್ತೆ ಕಬಾಬ್ ಮಾಡೋದೆಲ್ಲ ತೋರಿಸ್ತೇನೆ. ಎಂತ ಮಾಡಿ ನಾವು ಎನಿಸಿದೊಂದ ಅದರೊಂದಲ್ಲಿ ಅಲ್ಲಿ ವಿಡಿಯೋ ಮಾಡ್ಬೇಕಂತ ಹೇಳಿ ತುಂಬಾ ಆಸೆ ಇತ್ತು. ದೂರ ಹೋದದ್ದು, ಕತ್ತಲೆ ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮೂಡ್ ಆಫ್ ಆಯ್ತು, ಗಡಿ ಮೂಡ್ ಆಫ್ ಆಗ್ತದೆ. ನಾನು ಮಾಡ್ಲಿಕ್ಕೆ ಇರ್ತಾರೆ ಮತ್ತೆ ಇವಳು ಕೂಡ ಹಾಗೆ, ನನ್ನ ಮಗಳು ಮಗಳು ಸರಿ ಇಲ್ಲಿತ್ತು ಪಾಪ, ಅವಳದು ಕೂಡ ಆಗ್ಲಿಲ್ಲ. ಎಂತ ಮೂಡ್ ಆಫ್ ಆದ, ಅವಳ ಬಾಯಿ ಮಾಡ್ತಿತ್ತು. ಇವಳದು ಕೂಡ ರೀಲಿತ್ತು, ಚಿನ್ನದೊಂದಿತ್ತು, ಏನು ಮಾಡ್ಲಿಕ್ಕೆ ಆಗಿಲ್ಲ ನೋಡಿ. ಕೆಲವೊಮ್ಮೆ ಸಂದರ್ಭದಲ್ಲಿ ಈ ರೀತಿ ಆಗ್ತದೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಗ ಕತ್ತಲಾಯ್ತು, ಅದಕ್ಕೆ ರೀಲ್ಸ್ ಮಾಡ್ಲಿಕ್ಕೆ ಆಗಿಲ್ಲ. ಇವರಿಗೆ ಬರ್ದಾಯ್ತು ಡ್ಯಾಡಿ ಮಾಡಿದಷ್ಟೇ. ಚಿನ್ನದಿಲ್ಲ ರಿಲೀಸ್ ಆಗ್ಲಿಲ್ಲ. ನೀ ಯಾಕೆ ಹಿಂದೋಗಿ ನಿಂತಿ? ಬಾರಿ ಬೇಜಾರಾಯ್ತು ಅವಳಿಗೆ. ನಿಂಗೆ ಬೇಜಾರಾಯ್ತಾ ರೀಲ್ಸ್ ಮಾಡಲಿಲ್ಲ? ಅಯ್ಯೋ ದೇವ, ಬುಲ್ಲಿ ಪೋಡ್ಚಿ ಬಾಲಿ ದಾಯ ಬುಲಿಪುನು ಮಗುವಿ ಹಳದಿ ಎಂತ ಮಾಡ್ಬೇಕಂತ ಅವಳಿಗೆ ಏನು ಇಂಟ್ರೆಸ್ಟ್ ಇಲ್ಲ ಆಯ್ತು. ಇದು ಇವತ್ತು ಅಮ್ಮ ಹೇಳಿದ್ರು ಇಂಟ್ರೆಸ್ಟ್ ಅಲ್ಲಿ ಇವತ್ತು ಮಾಡ್ಬೇಕು ಅಂತ, ಅದು ಹಾಗೆ ಅಲ್ಲಿ ಟುಸ್ ಆಯ್ತು. ಹಾಗೆ ಅದು ಪಟಾಕಿ ಉಂಟಲ್ಲ, ಪಟಾಕಿ ಒಳ್ಳೆ ಮದ್ದು ಹಾಕಿ ಮೊನ್ನೆದು ಬಾಕಿ ಆದ ರೀಲ್ ಇವತ್ತು ಸ್ವಲ್ಪ ಮಾಡುವ, ಕಂಟಿನ್ಯೂ ಮಾಡುವ ಅಂತ ಹೇಳಿದ್ರೆ ಆಗ್ಲಿಲ್ಲ. ಹಾಗೆ ಮತ್ತೆ ಎಂತ ಮಾಡುದು ಫ್ರೆಂಡ್ಸ್, ಕೆಲವೊಮ್ಮೆ ಸಂದರ್ಭದಲ್ಲಿ ಹೀಗೆ ಆಗ್ತದೆ, ನಾವು ಅಡ್ಜಸ್ಟ್ ಮಾಡ್ಬೇಕು ಅಷ್ಟೇ. ಹಾಗೆ ಇನ್ನು ನಮ್ಗೆ ಇನ್ನು ಚಿಕನ್ ಕಬಾಬ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಇವರು ಹೇಳಿದ್ರು ಪಾರ್ಸಲ್ ತೆಗೆಯುವ, ಬೇಡ ಹೇಳಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಕೂಡ ಪಾರ್ಸಲ್ ತಿಂದಿದ್ದೇವೆ. ಹಾಗೆ ಇವತ್ತು ಬೇಡ, ಇವತ್ತು ಚಿಕನ್ ಕಬಾಬ್ ಮಾಡುವ. ಮತ್ತೆ ದುಡ್ಡು ಜಾಸ್ತಿ ಆಗ್ತಲ್ಲ ಅದಕ್ಕೆ. ಹೌದು, ಇಷ್ಟು ಹಣ ಆಗ್ತದೆ. ಮತ್ತೆ ಅದಕ್ಕೆ ನಾವು ಚಿಕನ್ ತಿಂದ್ರೆ ನಮ್ಗೆ 2 ದಿವಸಕ್ಕೆ ಬರ್ತಲ್ಲ. ಚಿಕನ್ ಅಂದ್ರೆ ಹೋಟೆಲ್ ನ ದುಡ್ಡಲ್ಲಿ ಚಿಕನ್ ಅಂದ್ರೆ 2 ದಿವಸಕ್ಕೆ ಆಗ್ತದೆ. ಅದಕ್ಕೆ ಬಾರಿ ಚಾಲು ಇದ್ದಾಳೆ ನನ್ನ ಹೆಂಡತಿ. 4 kg ತಕೊಂಡ್ರು, ಹಾಗೆ ಕ್ಲೀನ್ ಎಲ್ಲ ಮಾಡಿ ಕೊಟ್ರು. ಇನ್ನು ಇವರಿಗೆ ತೊಳಿಲಿಕ್ಕೆ ಉಂಟು, ಕ್ಲೀನ್ ಮಾಡಿ ಚಂದ. ಹಾಗೆ ಇನ್ನು ಕಬಾಬ್ ಮಾಡಿ ಒಳ್ಳೆ ಟೈಟ್ ಅಲ್ಲಿ ಊಟ ಮಾಡ್ಬೇಕು. ಟೈಟ್ ಆಗ್ಬೇಕಾದ್ರೆ ಇನ್ನೊಂದು ಟೈಟ್, ಅದಕ್ಕೆ ನಾನು ತರಬೇಕಾಗ್ತದೆ ಟೈಟಿಗೆ. ಟೈಟ್ ಅಲ್ಲ ಅಲ್ಲ ಚಿನ್ನ, ಎಷ್ಟೊಂದು ಆಸೆಯಲ್ಲಿ ಓದೋದು ಗೊತ್ತುಂಟ. ಇಲ್ಲಿಂದ 4 ಗಂಟೆಗೆ ಹೊರಟಿದೀವಿ, ನಾವು ತುಂಬಾ ಲಾಂಗ್ ಹೋಗ್ತೇವೆ. ನಾನು ಇವರ ಹತ್ರ ಹೇಳಿದೆ ಹಸ್ಬೆಂಡ್ ಹತ್ತಿರ ಹೋಗು ಅಂತೇಳಿ, ಆದ್ರೆ ಅವ್ರು ದೂರ ಕರ್ಕೊಂಡು ಹೋದ್ರು. ಎಂತ ಮಾಡುದು, ಅವರು ಡ್ರೈವಿಂಗ್ ಮಾಡಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತೆ. ಅಲ್ಲಿ ಒಳ್ಳೆ ಪ್ಲೇಸ್ ಉಂಟು, ಅಲ್ಲಿ ಒಳ್ಳೆ ಪ್ಲೇಸ್ ಉಂಟು ಪ್ರಿಯತಮಿ. ಹಾಗೆ ನೋಡಿ, ಹಾಗೆ ಅವರು ಲೇಟ್ ಮಾಡಿ ಅವ್ರ ಮೇಲೆ ಕೋಪ ಬಂತ. ಅಲ್ಲಿ ಅಂದ್ರೆ ಯೂಟ್ಯೂಬ್ ವಿಡಿಯೋಕ್ಕೆ ಮಾತ್ರ ಹಾಕ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಮಾಡಿದ ಯಾರು ಗೊತ್ತುಂಟು, ಇವರು ನನ್ನ ಗಂಡ ಮುಂದೆ ಹೋದದ್ದು. ನಾನು ಹೇಳಿ ಸಾಕು ಅಂತ ಹೇಳಿದೆ. ಮತ್ತೆ ಅವರು ಕಾರಲ್ಲಿ ಎಂತಲ್ಲ ಸ್ಪೀಡ್ ಅಲ್ಲಿ ಮುಂದೆ ದೂರ ಹೋದ್ರು, ಅವ್ರ ಮೇಲೆ ಕೋಪ ಬಂದಿದೆ ಇವತ್ತು. ನೆಗಡಿಸ್ತಿದ್ದಾರೆ. ಹಾಗೆ ಇನ್ನು ಕೆಲಸ ಉಂಟು ಫ್ರೆಂಡ್ಸ್. ಇನ್ನು ಚಿಕನ್ ಆಗ್ಬೇಕು, ಚಿಕನ್ ನೋಡಿ, ಇನ್ನು ಚಿಕನ್ ಎಲ್ಲ ಕಬಾಬ್ ಆಗ್ಬೇಕು. ಮತ್ತೆ ಕೂದಲೆಲ್ಲ ಹಾಳಾಗಿ ಇತ್ತು ನೋಡಿ. 2 ರೀಲ್ ಮಾಡಿದ್ರು. ನನ್ನ ಕ್ಯಾಮರಾಮ್ಯಾನ್ ಇವಳು ನೋಡಿ, ಮಗಳು. ಮತ್ತೆ ಇನ್ನೊಂದು ಕ್ಯಾಮರಾಮ್ಯಾನ್ ಇವಳು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ವಂಡರ್ಫುಲ್ ರೆಸಿಪಿ ಕೂಡ ಬರ್ತದೆ ಫ್ರೆಂಡ್ಸ್, ತಪ್ಪದೇ ವೀಕ್ಷಿಸಿ. ಓಕೆನಾ? ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.